ರಾಜ್ಯದಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರುವ ಕಾಲ್ತುಳಿತ 11 ಜನರ ಸಾವು ರಾಜ್ಯದ ಕರಾಳ ಇತಿಹಾಸದಲ್ಲಿ ಯಾವತ್ತೂ ಕೂಡ ಜನ ಇದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ 18 ವರ್ಷ ಆದ ಮೇಲೆ ಆರ್ಸಿಬಿ ಕಪ್ ಗೆಲ್ತು ಅಂತ ವರ್ಷಾನುಗಟ್ಟಲೆ ಆ ಸಂಭ್ರಮ ಪಡಬೇಕಾಗಿತ್ತಲ್ಲ ಅಭಿಮಾನಿಗಳು. ಆ ಸಂಭ್ರಮ ಸೂತಕದ ಛಾಯೆ ಆಗೋಯ್ತು. ಯಾರೂ ಕೂಡ ಈ ಕಪ್ ಗೆದ್ದಿರೋದ್ರ ಜೊತೆಗೆ 18 ವರ್ಷ ಆದ ಬಳಿಕ ಈ ಅವಘಡವನ್ನ ರಾಜ್ಯದ ಜನರ ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇಂಥದ್ದೊಂದು ಡ್ಯಾಮೇಜ್ ಆಯ್ತಲ್ಲ, ಯಾರ ಆಡಳಿತ ಆಯ್ತು ಅಂತ ಜನ ಕೂಡ ಮುಂದೊಂದು ದಿನ ಮಾತಾಡ್ತಾರಲ್ಲ. ಕಾಂಗ್ರೆಸ್ ಆಡಳಿತದಲ್ಲಾಯ್ತು, ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು, ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಆಗಿದ್ರು, ಅವರ ಆಡಳಿತಾವಧಿಯಲ್ಲೇ ಇಂಥದ್ದೊಂದು ಅವಘಡ ನಡೆದು ಹೋಯ್ತು. 11 ಜನ ಬಲಿಯಾದ್ರು, 30ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡ್ರು ಅಂತ ಅವ್ಯವಸ್ಥೆಯಿಂದ ಕೂಡಿತ್ತು ಕಾರ್ಯಕ್ರಮ. ಈ ರೀತಿ ಜನ ಮಾತಾಡ್ತಾರಲ್ವಾ, ಇದು ಈಗಿನ ಡ್ಯಾಮೇಜ್ ಅಲ್ಲ, ಮುಂದಕ್ಕೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅರ್ಥ ಮಾಡ್ಕೊಂಡಿದೆ. ಹಾಗಾಗಿ ವರಿಷ್ಠರು ಈಗ ಸಿಎಂ ಅವ್ರಿಗೆ ಬುಲಾವ್ ಕೊಟ್ಟಿರೋದು, ಬನ್ನಿ ದಯವಿಟ್ಟು ಮಾಹಿತಿ ಕೊಡಿ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ, ಇದನ್ನ ಸರಿ ಮಾಡಬೇಕು ಅಂತ ವರಿಷ್ಠರಿಗೆ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಿದ್ದಾರೆ. ಸೊ ಇವತ್ತು ಸಿಎಂ ದೆಹಲಿಗೆ ಹೋಗಿರೋದ್ರಿಂದ ಏನ್ ಬೆಳವಣಿಗೆ ಆಗಬಹುದು ದೆಹಲಿಯಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ತಾ ಹೋಗೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಎಸ್ ಮಾರುತಿ, ಗುಡ್ ಮಾರ್ನಿಂಗ್. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಹೇಳ್ತಾ ಇದ್ದೆ, ಈಗಷ್ಟೇ ಡ್ಯಾಮೇಜ್ ಅಲ್ಲ, ಮುಂದೊಂದು ದಿನ ಕೂಡ ಯಾರ ಆಡಳಿತದಲ್ಲಾಯ್ತು, ಹೇಗಾಯ್ತು ಎಲ್ಲ ಜನ ಮಾತಾಡ್ತಾರೆ ಅಂತ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್. ಈಗ ದೆಹಲಿಗೆ ಸಿಎಂ ಮತ್ತು ಡಿ.ಸಿ.ಎಂ ಏನ್ ಬೆಳವಣಿಗೆ ಆಗಬಹುದು, ವರಿಷ್ಠರ ನಿಲುವೇನಾಗಿರುತ್ತೆ ಈ ವಿಚಾರದಲ್ಲಿ? ಶ್ರುತಿ, ಈ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡದಾದಂತಹ ಮುಜುಗರ ತರಿಸಿರುವಂಥದ್ದು ನಿಜ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ 40 ವರ್ಷಗಳ ರಾಜಕೀಯ ಜೀವನದಲ್ಲಾಗಿರ್ಬೋದು, ಇಲ್ಲವೇ ಯಾರೇ ಅಧಿಕಾರದಲ್ಲಿದ್ದಾಗ ಇಷ್ಟು ದೊಡ್ಡ ಮಟ್ಟದ ಹಾನಿ ಯಾವತ್ತೂ ಕೂಡ, ಪ್ರಾಣ ಹಾನಿ ಯಾವತ್ತೂ ಕೂಡ ಆಗಿರಲಿಲ್ಲ ಅನ್ನುವಂಥ ಒಂದು ಆಕ್ಷೇಪದ ಮಾತುಗಳು ಇವತ್ತು ಕೇಳಿಬರ್ತಾ ಇರುವಂಥದ್ದು. ಇದನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸರ್ಕಾರದಲ್ಲಿರುವಂತಹ ಎಲ್ಲ ನಾಯಕರು ಕೂಡ ಹೇಳ್ತಿದ್ದಾರೆ. ಇದು ವಿಪಕ್ಷಗಳಿಗೆ ಪ್ರಮುಖ ಅಸ್ತ್ರವಾಗಿರೋದು ಕೂಡ ಇದೇ ಕಾರಣಕ್ಕೆ. ಬೇರೆ ಬೇರೆ ಆ ಸರ್ಕಾರದಲ್ಲಿ ಈ ಸಮಸ್ಯೆ ಆದರೂ ಕೂಡ ಇಂಥ ದೊಡ್ಡ ಸಮಸ್ಯೆ ಯಾವತ್ತೂ ಕೂಡ ಆಗಿರಲಿಲ್ಲ. ಕಾಲ್ತುಳಿತ ಪ್ರಕರಣಗಳು ಹಲವು ಬಾರಿ ಆಗಿದ್ದಾವೆ. ಯಾವತ್ತೂ 2-3 ಸತ್ತಿರೋದನ್ನು ನಾವು ನೋಡಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು ಮರಣ ಹೊಂದಿದಾಗಲೂ ಕೂಡ ಅವತ್ತು ಇದೇ ರೀತಿ ಜನಸಾಗರವೇ ಸೇರಿತ್ತು, ಇದಕ್ಕಿಂತಲೂ ದುಪ್ಪಟ್ಟಾಗಿ ಜನಸಾಗರ ಸೇರಿತ್ತು. ಆಗಲೂ ಕೂಡ ಇಂಥ ಒಂದು ದೊಡ್ಡ ಮಟ್ಟದ ಅನಾಹುತ ಆಗಿರಲಿಲ್ಲ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ದೊಡ್ಡ ಮಟ್ಟದ ಅನಾಹುತ ಆಗಿರುವಂಥದ್ದು. ಹೀಗಾಗಿಯೇ ಕೇವಲ ರಾಜ್ಯದಲ್ಲಷ್ಟೇ ಇದು ಚರ್ಚೆ ಆಗ್ತಾ ಇಲ್ಲ, ರಾಷ್ಟ್ರಾದ್ಯಂತವೂ ಕೂಡ ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಕೇವಲ ರಾಜ್ಯದಲ್ಲಷ್ಟೇ ಇದು ಪ್ರಮುಖ ಅಸ್ತ್ರವಾಗಿ ಮಾಡಿಕೊಳ್ಳದೆ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ಈಗ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕರೆಸ್ಕೊಂಡಿರುವಂಥದ್ದು, ಅದೇ ರೀತಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಕರೆಸ್ಕೊಂಡಿರುವಂಥದ್ದು. ಈಗಾಗಲೇ ಬೆಳಗ್ಗೆ 7 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಂಗಳೂರಿಂದ ಹೊರಟಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಈ ಬಗ್ಗೆ ರಿಪೋರ್ಟ್ ಕೊಡೋದಕ್ಕೆ ನಿರ್ಧಾರ ಮಾಡುವಂಥದ್ದು. ನಿನ್ನೆ ಮತ್ತು ಮೊನ್ನೆ ಸರಣಿ ಸಭೆಗಳನ್ನು ಪರಮೇಶ್ವರ್ ಅವರು ಮಾಡಿದ್ರು, ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಾಡಿದ್ರು. ಇವತ್ತಿನ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಮುಂದೆ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಅನ್ನುವಂಥ ಒಂದು ಚರ್ಚೆ ಈಗ ಆರಂಭ ಆಗಿರುವಂಥದ್ದು. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಈ ನಡುವೆ ವಿಪಕ್ಷಗಳು ಮಾಡ್ತಿರುವಂಥ ಒಂದು ಆರೋಪ ಏನು ಅಂತ ಹೇಳಿದ್ರೆ, ಈ ಪ್ರಾಣ ಹಾನಿ ಆಗೋದಕ್ಕೆ ನೇರ ಕಾರಣ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ನಾನಾ ನೀನಾ ಅನ್ನುವಂಥ ಒಂದು ಪೊಲಿಟಿಕ್ಸ್, ಅಂದರೆ ಕ್ರೆಡಿಟ್ ವಾರಿಂದಾಗಿ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಅನಾಹುತ ಆಯಿತು ಅನ್ನುವಂಥ ಒಂದು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಸಹಜವಾಗಿ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಹೆಚ್ಚು ಸುದ್ದಿ ಆಗಿರೋದ್ರಿಂದ, ರಾಜ್ಯ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ, ಅದರಲ್ಲೂ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪಿನ್ ಟು ಪಿನ್ ಮಾಹಿತಿ ಇದ್ದೇ ಇರುತ್ತೆ. ಇವತ್ತು ಉಭಯ ನಾಯಕರುಗಳನ್ನು ಕೂರಿಸ್ಕೊಂಡು ಮಾತಾಡುವಂಥ ಒಂದು ಸಾಧ್ಯತೆ ಇದೆ. ಒಂದು ವೇಳೆ ಉಭಯ ನಾಯಕರುಗಳನ್ನ ಪ್ರತ್ಯೇಕವಾಗಿ ಕರೆದು ಈ ಘಟನೆಗೆ ಯಾರು ಕಾರಣಕರ್ತರು ಅನ್ನುವಂಥ ಒಂದು ಮಾಹಿತಿ ಕೇಳಿದ್ದೆ ಆದರೆ ಯಾವುದೇ ಡೌಟ್ ಇಲ್ಲ, ಒಂದು ಬಣದ ವಿರುದ್ಧ ಮತ್ತೊಂದು ಬಣ ದೂರು ಕೊಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತೇಳಿದ್ರೆ, ಒಂದು ಸಿದ್ದರಾಮಯ್ಯವರು ವಿಧಾನಸೌಧದಲ್ಲಿ ಕಾರ್ಯಕ್ರಮದ ಅಷ್ಟು ಅದ್ಧೂರಿಯಾಗಿ ಮಾಡಬೇಕಾಗಿತ್ತ ಅನ್ನುವಂಥ ಒಂದು ಪ್ರಶ್ನೆಗಳು ರಾಜ್ಯ ಸರ್ಕಾರದಲ್ಲಿ ಇರುವಂಥ ಕೆಲವೊಂದಷ್ಟು ನಾಯಕರು ಕೂಡ ಕೇಳಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನ ಹಲವು ಮುಖಂಡರುಗಳು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾವುದೋ ಒಂದು ಕ್ಲಬ್ ನಡೆಸುವಂತಹ ಈ RCB ತಂಡಕ್ಕೆ ಇಷ್ಟು ದೊಡ್ಡ ಮಟ್ಟದ ಅದ್ಧೂರಿ ಕಾರ್ಯಕ್ರಮ
ವಿಧಾನಸೌಧ ಮೆಟ್ಟಿಲ ಮೇಲೆ ಮಾಡಬೇಕಾಗಿತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ RCB ಫ್ಯಾನ್ಸ್ ಇದ್ದಿದ್ರಿಂದ ಬಟ್ ಮಾರುತಿ ಏನೇ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಈ ವೈಟ್ ಬಟ್ಟೆಗೆ ಅತಿ ದೊಡ್ಡ ಕಪ್ಪು ಚುಕ್ಕೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯನವರನ್ನ ಹಲವು ದಾಖಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀವಿ. ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿರುವಂತಹ ಸಿಎಂ, ಅತಿ ಹೆಚ್ಚಿನ ಅವಧಿಗೆ ಸಿಎಂ ಆದಂತಹ ಸಿದ್ದರಾಮಯ್ಯನವರು ಅಂತ. ಬಟ್ ಇದನ್ನೂ ಕೂಡ ಯಾವತ್ತೂ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ಲಿ ಜನಮಾನಸದಲ್ಲಿ ಉಳ್ಕೊಳ್ಳೋದ್ರ ಜೊತೆಗೆ ಸಿದ್ದರಾಮಯ್ಯನವರ ಜೀವಿತಾವಧಿಯಲ್ಲೂ ಕೂಡ ಇದು ಅತಿ ದೊಡ್ಡ ಕಪ್ಪು ಚುಕ್ಕೆ ಆಗುತ್ತೆ. ಅವ್ರನ್ನ ಭಾವನಾತ್ಮಕವಾಗಿ ಈ ಘಟನೆ ಕಾಡುತ್ತೆ ಅಂತ ಅನ್ಸಲ್ವಾ? ಶ್ರುತಿ, ಖಂಡಿತವಾಗಿಯೂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂತಹ ದೇವರಾಜ ಅರಸು ಹಾಗೂ ರಾಮಕೃಷ್ಣ ಹೆಗಡೆ ಅವರ ಬಳಿಕ 2 ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ರೆಕಾರ್ಡ್ ಸಿದ್ದರಾಮಯ್ಯ ಅವರೇ ಮಾಡಿರುವಂಥದ್ದು. ಯಡಿಯೂರಪ್ಪ ಅವರು ಕೂಡ ಆ ಲಿಸ್ಟಲ್ಲಿದ್ದಾರೆ. ಅದೇ ರೀತಿ ಆ ಲಿಸ್ಟ್ಗೆ ಸಿದ್ದರಾಮಯ್ಯ ಅವರು ಕೂಡ ಸೇರಿಕೊಂಡಿದ್ದರು. ಅದೇ ರೀತಿ ಸಿದ್ದರಾಮಯ್ಯ 16 ಬಜೆಟ್ಗಳನ್ನು ಮಂಡನೆ ಮಾಡಿ ರಾಜ್ಯದಲ್ಲಿ ಯಾರೂ ಕೂಡ ಬರೆಯದೇ ಇರುವಂತಹ ಒಂದು ಹೊಸ ರೆಕಾರ್ಡನ್ನು ಕೂಡ ಬರೆದರು. ಇವತ್ತು ಆಗಿರುವಂಥ ಈ ದುರ್ಘಟನೆಯು ಕೂಡ ಸಹಜವಾಗಿ ಇಂಥ ಒಂದು ದುರ್ಘಟನೆಗಳಾದಾಗ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಯಾವಾಗ ಇಂಥ ಒಂದು ಅನಾಹುತಗಳು ಆಗಿದ್ವು ಅನ್ನುವಂಥ ಒಂದು ಇಂಥ ಒಂದು ದುರ್ಘಟನೆಗಳು ಯಾವತ್ತಾದರೂ ಮುಂದೆ ಆಗಬಾರ್ದು. ಒಂದು ವೇಳೆ ಆದರೆ ಆ ಸಂದರ್ಭದಲ್ಲಿ ಅದನ್ನು ಮೆಲುಕು ಹಾಕುವಂಥ, ಹಿಸ್ಟ್ರಿಯನ್ನು ಕೆದಕುವಂಥ ಒಂದು ಕೆಲಸಗಳಾದಾಗ ಸಹಜವಾಗಿ ಸಿದ್ದರಾಮಯ್ಯ ಅವರು ಆಡಳಿತದಲ್ಲಿದ್ದಾಗ ಸುಮಾರು 11 ಜನರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಬಲಿಯಾಗಿದ್ದರು ಅನ್ನುವಂಥದ್ದನ್ನು ಸಹಜವಾಗಿ ಚರ್ಚೆ ಆಗುತ್ತೆ. ನೀವು ಹೇಳಿದಂತೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿ ಹಲವು ರೆಕಾರ್ಡ್ ಇರ್ಬೋದು. ಸಿದ್ದರಾಮಯ್ಯ ಅವರ 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿ ಆಡಳಿತ ಮಾಡುವಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ಆಗಿತ್ತು ಅನ್ನುವಂಥದ್ದು ಸಹಜವಾಗಿ ಚರ್ಚೆ ಹಾಗೇ ಆಗುತ್ತೆ. ಇದೇನು 4-5 ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವಾಗ ಇಂಥ ಒಂದು ದುರ್ಘಟನೆಗಳು ರಾಜ್ಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಆಗ್ತವೋ, ಬೇರೆ ಬೇರೆ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ, ಬೇರೆ ಬೇರೆ ನಾಯಕರುಗಳು ಅಧಿಕಾರದಲ್ಲಿದ್ದಾಗ ದುರ್ಘಟನೆಗಳಾಗ್ತವೋ, ಆ ಸಂದರ್ಭದಲ್ಲಿ ಮತ್ತೆ ಈ ಪ್ರಕರಣ ಜೀವ ಪಡ್ಕೊಳ್ಳುವಂಥದ್ದು ನಿಜ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲೂ ಕೂಡ ಈ ರೀತಿ ಆಗಿತ್ತು ಅನ್ನುವಂಥದ್ದನ್ನು ಸಹಜವಾಗಿ ಆ ಸಂದರ್ಭದಲ್ಲಿ ಹೇಳುವಂಥದ್ದು ಕೂಡ ನಿಜ. ಇದೇ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕಾಡ್ತಿರುವಂಥ ಒಂದು ಆತಂಕ. ಇದನ್ನು ಹೊರತುಪಡಿಸಿ ನಾವು ನೋಡಿದ್ದೆ ಆದರೆ ರಾಜಕೀಯವಾಗಿ 2 ವರ್ಷಗಳು ಯಶಸ್ವಿಯಾಗಿ ಅಧಿಕಾರ ನಡೆಸಿದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದಾರೆ. ಅದರ ಜೊತೆಗೆ ಈಗ 2 ವರ್ಷಗಳನ್ನು ಪೂರೈಸಿರುವಂತಹ ಈ ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ಆಗಿದ್ದು ವಿಪಕ್ಷಗಳಿಗೆ ದೊಡ್ಡ ಮಟ್ಟದ ಒಂದು ಅಸ್ತ್ರ ಸಿಕ್ಕಂತೆ ಆಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ನಾವು ಏನೇ ಯಶಸ್ವಿ ಆಡಳಿತವನ್ನು ಕೊಡ್ತಿದ್ದೀವಿ ಅಂತ ಹೇಳಿದ್ರೂ ಕೂಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದರಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ವೈಫಲ್ಯ ಆಗಿದೆ ಅನ್ನುವಂಥ ಒಂದು ವಿಪಕ್ಷಗಳ ಆರೋಪ ಏನಿತ್ತು, ಅದಕ್ಕೆ ಮತ್ತೊಂದು ಈಗ ಸೇರ್ಪಡೆ ಆಗ್ತಾ ಇರುವಂಥದ್ದು ಈ ಒಂದು ಪ್ರಕರಣ. ಹೀಗಾಗಿ ಸಿದ್ದರಾಮಯ್ಯವ್ರಿಗೂ ಇದು ಇಕ್ಕಟ್ಟಿಗೆ ಸಿಲುಕಿಸಿದೆ. ಅದೇ ರೀತಿ DK ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಇದು ಇಕ್ಕಟ್ಟಿಗೆ ಸಿಲುಕಿಸಿರುವಂಥದ್ದು. ರಾಷ್ಟ್ರೀಯ ಮಟ್ಟದ BJP ನಾಯಕರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಆಡಳಿತದಲ್ಲಿ ಇರುವಂಥದ್ರಿಂದ ಕರ್ನಾಟಕದಿಂದ ಯಾವುದಾದ್ರೂ ಉತ್ತಮ ಆಡಳಿತ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಮಾಡಲ್ ಅನ್ನುವಂಥದ್ದನ್ನೇ ಹೇಳಬೇಕಾಗಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಒಂದು ರೀತಿ ಸೆಟ್ ಬ್ಯಾಕ್ ಆದಂತೆ ಆಗಿರುವಂಥದ್ದು. ಹೀಗಾಗಿ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ, ಯಾವ ಬಣದ ಕೈವಾಡ ಎಷ್ಟಿದೆ, ಯಾವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ರೆ ಇಂಥ ಒಂದು ದುರ್ಘಟನೆ ಆಗ್ತಿರಲಿಲ್ಲ. ಇಲ್ಲಿ KCA ಪಾತ್ರವೇನು, DNA ಪಾತ್ರವೇನು, ಈ ರೀತಿಯ ಪೊಲೀಸರ ಪಾತ್ರವೇನು, ಈ ಎಲ್ಲ ಪ್ರಶ್ನೆಗಳನ್ನು ಇವತ್ತು ಕಾಂಗ್ರೆಸ್ ಹೈಕಮಾಂಡ ಕೇಳುವಂತಹ ಒಂದು ಸಾಧ್ಯತೆ ಇದೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ರಾಜ್ಯದ ಜನ ಕೇಳೋದು ನಿಮ್ಮ ಪಂಚ ಗ್ಯಾರಂಟಿಗಳನ್ನಲ್ಲ, ಜನರ ಜೀವಕ್ಕೆ ನೀವು ಗ್ಯಾರಂಟಿ ಕೊಡಲಿಲ್ಲ ಅಂದರೆ ನಿಮ್ಮಂಥ ಸರ್ಕಾರವನ್ನು ತೆಗೆದುಕೊಂಡು ಏನು ಪ್ರಯೋಜನ ಅಂತ ಜನ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಗೊತ್ತಿಲ್ಲ, ದೆಹಲಿಗೆ ಹೋಗಿದ್ದಾರೆ, ವರಿಷ್ಠರನ್ನ ಭೇಟಿ ಆಗ್ತಾರೆ. ಬಟ್ ಏನೇ ಸುದೀರ್ಘ ಚರ್ಚೆಗಳಾದರೂ, ಏನೇ ಕಾರಣಗಳನ್ನು ಕೊಟ್ಟರೂ ಕೂಡ ಜನರ ಮನಸ್ಸಿನಿಂದ ಇಂಥದ್ದೊಂದು ಅವಘಡವನ್ನು ತೆಗೆದು ಹಾಕೋದಕ್ಕೆ ಸಾಧ್ಯನಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದನ್ನು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಂಡಾಗ ಸಿಗುವಂಥ ಉತ್ತರ ಇಲ್ಲ ಅನ್ನೋದೇ ಸಿಗೋದು.